ನಮಸ್ಕಾರ ಕರ್ನಾಟಕ ಮೆಮೇಸ್ ಆರ್ ಮೇಮ್ಸ್ ವಡೆವ. ನನಗಿನ್ನೂ ಡೌಟ್ ಇದೆ, ಅದು ಮೆಮೆ ಅಂತಾರ ಮೇಮ್ಸ್ ಅಂತಾರ ಅಂತೇಳಿ. ಇವತ್ತೊಂದು ವಿಶೇಷವಾದ ಜಾಗ ಕರ್ಕೊಂಡ್ಬಂದಿದ್ದೀನಿ. ಅದು ಎಲ್ಲ ಪ್ರೇಮಿಗಳ ನೆಚ್ಚಿನ ತಾಣ. ಅದನ್ನು ನೀವು ನೋಡಲೇಬೇಕು. ಅದು ಬಂದು ತೋರಿಸ್ತೀನಿ ನಿಮಗೆ. ಇದು ಲಾಲ್ಬಾಗಲ್ಲಿದ್ದೀವಿ. ಲಾಲ್ಬಾಗಲ್ಲಿ ನನಗೆ ಆ್ಯಕ್ಚುಲಿ ಯಾಕೆ ಲಾಲ್ಬಾಗ್ ನಾನು ಬಂದೆ ಅಂತ ನಿಮಗೆ ಫಸ್ಟ್ ಹೇಳಿಬಿಡ್ತೀನಿ. ಈ ಲಾಲ್ಬಾಗ್ ಅಲ್ಲಿ ಸಾಕಷ್ಟು ಪ್ರೇಮಿಗಳು ತಮ್ಮ ಪ್ರೇಮವನ್ನು ಹಂಚಿಕೊಂಡಿರ್ತಾರೆ, ತಮ್ಮ ಜೊತೆ ಟೈಮ್ ಕಳೀತಾರೆ. ಫಸ್ಟು ಟೈಮ್ ಕಳೆಯುವಂಥ ಗಳಿಗೆಗಳು ಇಲ್ಲಿ ಹಾಗೆಲ್ಲ. ಸೊ ನನ್ನ 2ನೇ ಸಲ ಚಿತ್ರದ ಕತೆ ಹುಟ್ಟಿದ್ದು ಇದೇ ಜಾಗದಲ್ಲಿ. ಯಾಕೆ ಅಂತಂದರೆ, ನಾನು ನನ್ನ ಸ್ಕ್ರಿಪ್ಟ್ ಏನಾರು ಮಾಡಬೇಕು ಅಂದರೆ ಇಲ್ಲಿ ಬರ್ತೀನಿ. ಇಲ್ಲಿ ಶಾಂತವಾಗಿರುತ್ತೆ, ಪೊಲ್ಯೂಷನ್ ಇರೋಲ್ಲ, ಕಾಮಾಗಿರುತ್ತೆ ಅಂತ ಹೇಳಿ ಇಲ್ಲಿ ಬರ್ತಿರ್ತೀನಿ. 2ನೇ ಸಲ ಕತೆ ಹಿಂಗೊಳಿತು ಅಂತಂದರೆ ನಿಮಗೆ ಒಂದೇನೋ ಒಂದು ತೋರಿಸ್ಬಿಡ್ತೀನಿ. ಫಸ್ಟ್ ಅದು ನೋಡಿಬಿಡಿ. ಆನಂತರ ದೂರದಲ್ಲಿ ಒಂದು ಕಪಲ್ ಲವ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಜ್ಞಾನನೇ ಇಲ್ಲ, ತುಂಬ ಆತ್ಮೀಯವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಪ್ರಣಯ. ಸೊ ನಾನು ಈ ಥರದ್ದೊಂದು ಸೀನ್ ನೋಡಿದೆ. ಇಲ್ಲಂತೂ ಆ ಥರ ಸೀನ್ಗಳು ಬೇಕಾದಷ್ಟು ನಡೆಯುತ್ತೆ. ಪೊಲೀಸರು ಬಂದು ಎಬ್ಬಿಸಿ ಓಡಿಸ್ತಾರೆ, ಎಲ್ಲ ಮಾಡ್ತಾರೆ. ನಾನು ಆ ಥರದ ಸೀನ್ಗಳು ನೋಡಿದಾಗ ನಂಗೆ ಹೊಳಿತಿದ್ದು ಒಂದೇ, ಏನು ಮಾಡ್ತಾರೆ ಅನ್ನೋ ಕುತೂಹಲ ಇಲ್ಲ. ಯಾಕೆಂದರೆ ಅದು ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು, ಪ್ರಕೃತಿ ಎಲ್ರಿಗೂ ಹೇಳಿಬಿಟ್ಟಿದೆ ಅದನ್ನು. ಆದರೆ ಇವನು ಅದನ್ನು ನಾವು ಕನ್ನಡದಲ್ಲಿ ಅಚ್ಚ ಭಾಷೆಯಲ್ಲಿ, ಅಚ್ಚ ಕನ್ನಡದಲ್ಲಿ ನಾವು ಕೈ ಬಿಡೋದು ಅಂತ ಕರೀತಾರೆ ಅದನ್ನು. ಪ್ರೇಮಿಗಳು ಕೈ ಬಿಟ್ಕೊಳ್ಳೋ ಜಾಗ ಅಂತ ಒಂದು ಗುರುಸಿ, ಆ ಹೆಸರು ಬರಬಾರ್ದು ಲಾಲ್ಬಾಗ್ ಅಂತ ಪೊಲೀಸರು ತುಂಬ ಶ್ರಮ ವಹಿಸ್ತಾರೆ. ನನಗೆ ಆ ಪ್ರೇಮಿಗಳು ಈ ಪ್ರಸಂಗದಲ್ಲಿ ಕೂತಾಗ ನನಗೆ ತೋಚೋದು ಒಂದು, ನನಗೆ ಹೊಳೆದಿದ್ದು ಒಂದು ಅವತ್ತು, ಇವನು ಈಕೆಗೆ ಕೈ ಬಿಡ್ತಾನಲ್ಲ, ತಾಯಿಗೆ ನಿಜವಾಗ್ಲೂ ಕೈ ಕೊಡ್ತಾನೆ ಇವನು ಅಂತ, ಅಥವಾ ತಂದೆ ಕೈ ಕೊಡ್ತಾನೆ ಇವನು. ಈ ಪ್ರೇಮನೇ ದೊಡ್ಡದಾಗೋದ್ರೆ ಅವನಿಗೆ ತಂದೆ ತಾಯಿಗಳನ್ನ ಮನೆಯಿಂದ ಆಚೆ ಹಾಕ್ತಾನ, ತಂದೆ ತಾಯಿಗಳಿಗೆ ಕೈ ತುತ್ತು ಹಾಕ್ತಾನ, ತಂದೆ ತಾಯಿಗಳಿಗೆ ಊಟ ಕೊಡ್ತಾನ, ಈ ಪ್ರಶ್ನೆಗಳು ನಾನು ಯಾವಾಗಲೂ ಕಾಡ್ತಾ ಇತ್ತು. ಸೊ ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಮ ಹುಡುಗಿ ಮುಖ್ಯ ಆಗ್ತಾಳ, ಅಥವಾ ತಂದೆ ತಾಯಿಗಳು ಮುಖ್ಯ ಆಗ್ತಾರ? ನಮ್ಮನ್ನು ಚಿಕ್ಕ ವಯಸ್ಸಿಂದ ನಮ್ಮ ಅಂಡು ತೊಳೆದು ಬೆಳೆಸುವಂಥವ್ರು ತಂದೆ ತಾಯಿಗಳು. ಅವ್ರನ್ನ ಪೂರ್ತಿ ಒಂದು ವ್ಯವಸ್ಥೆ ಮಾಡಿ, ದುಡಿಯೋ ಹಾಗೆ ಮಾಡಿ, ನಾಳೆ 4 ಕಾಸು ದುಡಿಲಿ ಹುಡುಗ, ಬದುಕಲಿ, ಹೀಗೆಲ್ಲ ಹೇಳುವಂಥದ್ದು ತಂದೆ ತಾಯಿಗಳು. ಈ ಮಧ್ಯದಲ್ಲಿ ಬರುವಂಥದ್ದು ಒಬ್ಬ ಪ್ರೇಮಿ. ಆ ಪ್ರೇಮಿ ಬಂದ ನಂತರ ತಾಯಿ ಎಷ್ಟು ಮಟ್ಟಿಗೆ ತಂದೆ ತಾಯಿಗಳನ್ನು ದೂರ ಇಡ್ತಾರೆ, ಯಾಕೆ ತಂದೆ ತಾಯಿಗಳು ಮುಖ್ಯ ಆಗಲ್ಲ, ಇವೆಲ್ಲ ಯೋಚನೆಗಳಿಂದ ನನಗೆ 2ನೇ ಸಲ ಕತೆ ಹುಟ್ಟಿದ್ದು. ಇದು ಸೀಕ್ರೆಟ್ ಇಷ್ಟು ದಿನ ಹೇಳಿರಲಿಲ್ಲ, ಈಗ ಹಂಚ್ಕೋತಾ ಇದ್ದೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ಲಾಲ್ಬಾಗ್ ಬಂದು ನೋಡ್ಬೋದು. ಇಲ್ಲಿ ನಡೆಯುವಂಥ ಚಟುವಟಿಕೆಗಳು ಭಾರಿ ಮಜಾ ಇರುತ್ತೆ. ಓಕೆ, ನಂತರ 2ನೇ ಸಲ ನಾನು ಸಿನಿಮಾ ಮಾಡಬೇಕು ಅಂತಾಯಿತು. ಆ ಚಿತ್ರ ಬರೀ ಒಂದು ಗೋಳಿನ ಚಿತ್ರ ಆಗಬಾರ್ದು. ಬರೀ ಗೋಳು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಜೀವನದಲ್ಲಿ ನಮಗೆ 1000 ಸಮಸ್ಯೆಗಳಿದೆ, ಯಾವಾಗ ಬೇಕಾ ಯಾವ ಗೋಳು ಅಂಥೇಳಿ. ಸೊ ನಗಿಸ್ತಾ ಅದ್ಭುತವಾದ ವಿಚಾರ ಹೇಳಬೇಕು. ಮಕ್ಕಳ ಮೇಲೆ ತಂದೆ ತಾಯಿಗಳು ಎಷ್ಟು ಭರವಸೆ ಇಟ್ಕೊಂಡಿರ್ತಾರೆ, ಕೊನೆಗೆ ಒಂದಿನ ಊಟ ಹಾಕಲಿಲ್ಲ ಅಂದಾಗ ಅಥವಾ ವೃದ್ಧಾಶ್ರಮಕ್ಕೆ ತಳೆದಾಗ ಅವ್ರಿಗೆ ಏನು ನೋವಾಗುತ್ತೆ, ಅದನ್ನು ತೋರಿಸ್ಬೇಕು. ಭಾರಿ ಮಾರ್ಮಿಕವಾಗಿ ತೋರಿಸ್ಬೇಕು, ಭಾರಿ ಮಜಾ ಕೊಟ್ಟು ತೋರಿಸ್ಬೇಕಂತ ಹೇಳಿ ಒಂದು ಲವ್ ಸ್ಟೋರಿಯಲ್ಲಿ ಈ ಪಾಯಿಂಟನ್ನು ತಂದೆ. ಲವ್ ಸ್ಟೋರಿ ಇದುವರೆಗೂ ನಾನು ಮಾಡಿರಲಿಲ್ಲ. ಲವ್ ಮಾಡಿದ್ದೀನಿ, ಬಟ್ ಲವ್ ಸ್ಟೋರಿ ಮಾಡಿರಲಿಲ್ಲ. ನಂದು ಲವ್ ಮ್ಯಾರೇಜ್, ಬಟ್ ಅಪ್ಪ ಅಮ್ಮನ ಸಾಕ್ತಾ ಇದ್ದೀನಿ ನಾನು. ನಂತರ ಏನಾಗುತ್ತೆ, ಈ ಚಿತ್ರನ ತಯಾರು ಮಾಡಿದ್ದಾಯಿತು, ಸಾಕಷ್ಟು ಗೊಂದಲಗಳಿತ್ತು, ಟೈಮ್ ಬೇಕಾಯಿತು. ಯಾಕೆಂದರೆ ಫಸ್ಟ್ ಟೈಮ್ ಲವ್ ಸ್ಟೋರಿ ಮಾಡ್ತೀವಿ, ಎಲ್ಲರೂ ಎಡವಾದರೆ ಕೆಟ್ಟೋಗುತ್ತೆ ಅಂತ ಹೇಳಿ ನಾನು ಮಠ ಮಾಡಿದ್ದೆ, ದೇಳ ಮಂಜುನಾಥ ಮಾಡಿದ್ದೆ. ತುಂಬ ಇಷ್ಟಪಟ್ಟಿದ್ರು, ಹಿಟ್ ಮಾಡಿದ್ರು. ನನಗೆ ಡೈರೆಕ್ಟ್ ಸ್ಪೆಷಲ್ ಎಲ್ಲ ಒಂಚೂರು ವರ್ಕೌಟ್ ಆಗಲಿಲ್ಲ. ಕ್ಲೈಮ್ಯಾಕ್ಸ್ ಬೇರೆ ಇತ್ತು. ನಮ್ಮ ಧನಂಜಯ್ ಅವರು ಅದನ್ನು ಕೆಡಿಸಿದ್ರು, ಆ ಕ್ಲೈಮ್ಯಾಕ್ಸ್ ಬೇಡ ಅಂದ್ಬಿಟ್ರು. ಸೊ ಹಾಗಾಗಿ ಚಿತ್ರ ಉಲ್ಟಾ ಹೊಡಿತು. ಇವತ್ತಿಗೂ ಅದ್ರ ಬಗ್ಗೆ ಅವನಿಗೆ ಕ್ಷಮೆ ಇಲ್ಲ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ಡೀಟೇಲಾಗಿ ಇನ್ನೊಂದು ಲೈವಲ್ಲಿ. ನಂತರ ಏನಾಯಿತು, ಮುಂದಿನ ಹಂತದಲ್ಲಿ ನಾವು ಈ ಸಿನಿಮಾನ ನಿಲ್ಲಿಸಲೇಬೇಕು, ಯಾವುದೇ ಕಾರಣಕ್ಕೂ ಬೀಳ್ಕೊಡೋದು, ಇದೊಂದು ಒಳ್ಳೆಯ ಚಿತ್ರ ಆಗಬೇಕು ಅಂಥೇಳಿ 2.5 ವರ್ಷಗಳ ಕಾಲ ಶ್ರಮಪಟ್ಟು ತುಂಬ ಒಳ್ಳೆಯ ಸ್ಕ್ರಿಪ್ಟ್ ಆಗಬೇಕು ಅಂಥೇಳಿ ಕಷ್ಟಪಟ್ಟು ಮಾಡಿರುವಂಥ ಕನ್ನಡದ ಅಪ್ಪಟ ಸ್ವಮೇಕ್. ನಾನು ರಿಮೇಕ್ ವಿರೋಧಿ. ಕನ್ನಡವನ್ನು ನೀವು ಸಪೋರ್ಟ್ ಮಾಡಬೇಕು ಅಂತ ಆಸೆಪಟ್ಟರೆ, ಎಲ್ಲರೂ ಸಿನಿಮಾ ಮಾಡೋಕ್ಕಾಗಲ್ಲ, ಕನ್ನಡ ಸಿನಿಮಾ ಮಾಡೋಕ್ಕಾಗಲ್ಲ. ನಿಮ್ಮ 100-200 ರೂಪಾಯಲ್ಲಿ ನನ್ನ ಚಿತ್ರವನ್ನು ನೀವು ನೋಡ್ಬೋದು. ಅದು ನಾವು ಹಾಕಿರೋ ಹಣವನ್ನು ಎತ್ಕೊಡುತ್ತೆ. ನನಗೆ ಕೋಟಿ ಲಾಭಗಳು ಬೇಕಿಲ್ಲ. ಇನ್ನೊಂದು ಸಿನಿಮಾ ಮಾಡಬೇಕು ಅಂತಂದರೆ ನಾನು ಯಾವುದೋ ರಿಯಾಲಿಟಿ ಶೋಯಿಂದನೋ ಇನ್ನೊಂದು ಕಡೆಯಿಂದ ನನಗೆ ದುಡ್ಡು ಬರುತ್ತೆ, ಅಥವಾ ನಾನು ಸ್ಕೂಲ್ ನಡೆಸಿದ ದುಡ್ಡು ಬರುತ್ತೆ. ದುಡ್ಡಿಗಿಂತ ಮುಖ್ಯವಾಗಿ ಕನ್ನಡದಲ್ಲಿ ವಿಶೇಷವಾದ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ಆ ಕನಸಲ್ಲಿ ನೀವೆಲ್ಲ ಕೈ ಜೋಡಿಸಿ ಭಾಗಿಯಾಗಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಾಯಿಂಟ್ ನಂಬರ್ 1, ನೀವು ಈ ಸಿನಿಮಾ ಯಾಕೆ ನೋಡಬೇಕು ನೋಡಿ. ನೀವು ಕೊಡೋವಂಥ ಹಣಕ್ಕೆ ನಾನು ಮಜಾ ಕೊಡ್ತೀನಿ, ಥಿಯೇಟ್ರಲ್ಲಿ ಆನಂದ ಕೊಡ್ತೀನಿ, ನಿಮಗೆ ಬೋರ್ ಹೊಡ್ಸಲ್ಲ. ಯಾವುದೋ ತಮಿಳ್ ಚಿತ್ರ ಮಲಯಾಳಂ ಚಿತ್ರದಿಂದ ಕದ್ದಿದ್ದಲ್ಲ. ತುಂಬ ವರ್ಷ ಶ್ರಮಪಟ್ಟು ಕನ್ನಡದ ಮೇಲಿನ ಅಭಿಮಾನಕ್ಕೆ, ಕನ್ನಡದ ಹೋರಾಟ ನನ್ನ ಸಿನಿಮಾ ಮುಖಾಂತರ. ನಾನು ಯಾರೋ ತಮಿಳಿಗನ್ನು ಹಿಡ್ಕೊಂಡು ಹೊಡೆದ್ಬಿಟ್ಟು ನಾನು ಕನ್ನಡ ಪ್ರೇಮಿ ಅಂತ ನಾನು ಹೇಳಲ್ಲ. ತಮಿಳಿಗಿಂತ ಒಳ್ಳೆ ಚಿತ್ರ ಇಲ್ಲಿ ಮಾಡೋಕ್ಕಾಗತ್ತೆ, ಮಲಯಾಳಮಿಂತ ಒಳ್ಳೆ ಕಥೆ ಇಲ್ಲಿ ಮಾಡೋಕ್ಕಾಗತ್ತೆ.
ಪ್ರಪಂಚದ ಬೇರೆ ಬೇರೆ ಎಕ್ಸ್ಪೆರಿಮೆಂಟೇಷನ್ ಇಲ್ಲೇ ಮಾಡೋಕ್ಕಾಗುತ್ತೆ. ಕನ್ನಡ ತುಂಬ ದೊಡ್ಡದು ಸ್ವಾಮಿ. ಕನ್ನಡ ನನಗೆ ಊಟ ಕೊಟ್ಟಿರೋ ತಾಯಿ, ಮಾತು ಕೊಟ್ಟಿರೋ ತಾಯಿ. ಕನ್ನಡದಿಂದ ಇವತ್ತು ಊಟ ಮಾಡ್ತಿದ್ದೀವಿ ಅಂತಂದರೆ ಆ ಕನ್ನಡದಲ್ಲಿ ವಿಶೇಷವಾದ ಪ್ರಯತ್ನಗಳು ಮಾಡಿ ಸಾಯಬೇಕು ಅನ್ನೋ ಕನಸಿಗೆ ಇದನ್ನು ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ಯಾಕೆ ಸಿನಿಮಾ ನೋಡಬೇಕು ಸರ್? ನೀವುಗಳು ನೋಡಬೇಕಾಗಿದ್ರೆ ಮೊಟ್ಟ ಮೊದಲ ಕಾರಣ ಹೇಳ್ತೀನಿ. ನಾನು ತುಂಬ ಕಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಬರೆದಿರುವಂಥ ತುಂಟತನಹದ ನಾಟಿ ಲವ್ ಸ್ಟೋರಿ ಇದು. ನನ್ನ ಮಠ ಮಂಜುನಾಥ ಡೈರೆಕ್ಟರ್ಸ್ನ ಡೈಲಾಗ್ಗಳೆಲ್ಲ ಕೇಳಿರ್ತೀರಿ. ಆ ಡೈಲಾಗ್ ಎಲ್ಲ ನೋಡಿದವರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ಹಾಗಾಗಿ ಡೈಲಾಗ್ಸ್ ನಿಮಗೆ ಮಜಾ ಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕೆ ನೀವು ನೋಡಬೇಕಾಗುತ್ತೆ. ನನ್ನ ನಿರ್ದೇಶನ ಕೂಡ ನಿಮಗೆ ಕೆಲವು ಕಡೆ ಟ್ವಿಸ್ಟು ಟರ್ನು ಕೊಡ್ತೀನಿ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಒಂದು ಸಿನಿಮಾದ ಅನುಭವವನ್ನು ಕೊಡುತ್ತೆ. ಪಾಯಿಂಟ್ ನಂಬರ್ 2, ನೀವು ಈ ಚಿತ್ರವನ್ನು ಯಾಕೆ ನೋಡಬೇಕು ಅಂದರೆ ಸಂಗೀತ ಭಟ್ಗೆ ಲೈನ್ ಹೊಡೆಯೋಕ್ಕೆ. ಸಂಗೀತ ಭಟ್ ಅದ್ಭುತವಾದ ಕನ್ನಡದ ಪ್ರತಿಭೆ, ತುಂಬ ಸುಂದರಿ, ಮಲೆನಾಡಿನ ಸುಂದರಿ. ಆಕೆ ನನಗೆ ರಿಯಾಲಿಟಿ ಶೋ ಒಂದ್ರಲ್ಲಿ ಕಾಣಿಸ್ಕೊಂಡು ನನ್ನ ಪಾತ್ರ ಇಲ್ಲೇ ಓಡಾಡ್ತಿದೆಯಲ್ಲ ಅಂಥೇಳಿ ಅವಳನ್ನ ಅದರಿಂದ ಹೊರಗಡೆ ಬರ್ತಿದ್ದ ಹಾಗೆ ನೀ ಬಾಮ್ಮ ಇಲ್ಲಿ ನಾನು ನಿನಗೆ ಒಂದು ವಿಶೇಷವಾದ ಪಾತ್ರ ಮಾಡಿಸ್ತಿದ್ರಲ್ಲಿ ಅಂತ. ಅವಳು ಮತ್ತು ಅವಳ ಬಾಯ್ ಫ್ರೆಂಡ್ ಕೂಡ ಇಬ್ಬರು ಬಂದರು. ಮಾತಾಡೋದು, ಕತೆ ಡಿಸ್ಕಸ್ ಮಾಡಿ ಅವಳ ಕೈ ಮಾಡಿಸ್ದೆ. ಮತ್ತು ಇದು ಮಾಡುವ ಹಂತಗಳಲ್ಲಿ ನನಗೆ ಅವಳ ಬೇರೆ ಬ್ಯಾಕ್ ತೋರಿಸ್ಬೇಕು, ಅವಳ ಬೆನ್ನನ್ನು ತೋರಿಸ್ಬೇಕು. ನಾನು ಕಾರಣಾಂತರಗಳಿದೆ. ನೀವು ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಯಾರೋ ವಲ್ಗರ್ ಅಂದರು ಅಂದ್ಬಿಟ್ಟು ಅವ್ರ ಮಾತುಗಳೆಲ್ಲ ಕೇಳಕ್ಕೆ ಹೋಗಬೇಡಿ. ನನಗೆ ವಲ್ಗರ್, ಶೃಂಗಾರ, ರಸಿಕತೆ ಎಲ್ಲವೂ ಅರ್ಥವಾಗುವಂತಹ 45 ವರ್ಷ ನನಗೆ. ವಲ್ಗರಾಗಿ ತೋರಿಸಿ ಚೀಪ್ ಸೆಕ್ಸ್ ಫಿಲಮ್ ಮಾಡಿ ನಾನು ಬದುಕಬೇಕಾಗಿಲ್ಲ. ನಾನು ತುಂಟ, ಕೆಟ್ಟೋನಲ್ಲ. ಮತ್ತು ನಮ್ಮ ಚಿತ್ರಗಳು ಯಾವ ಬೇರೆ ಭಾಷೆ ಚಿತ್ರಗಳು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು. ಕನ್ನಡದ ಅಭಿಮಾನ ತೋರಿಸಿರೋ ಏಕೈಕ ದಾರಿ. ಈ ಎಲ್ಲ ಕಾರಣಗಳಿಗೆ ಈ ಸಿನಿಮಾ ಮಾಡಿರುವಂಥದ್ದು. ಮತ್ತು ನಾನು ಉಪವಾಸ ಇದ್ದರೂ ರಿಮೇಕ್ ಮಾಡಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ರಿಮೇಕ್ ಹಾವಳಿ ಸಾಕಾಗ್ಬಿಟ್ಟಿದೆ ನಮಗೆ. ಬೇರೆಯವರಿಂದ ಎಂಜಲು ತಿನ್ನೋ ಹಾಗೆ. ನಮಗೆ ಕಾವೇರಿ ಬೇಡ, ತಮಿಳ್ನಾಡು ನಮಗೆ ಏನು ನಮಗೆ ತಮಿಳ್ನಾಡು ಬೇಡ. ಆದರೆ ತಮಿಳ್ನವ್ರು ಮಾಡಿರುವಂಥ ರಿಮೇಕ್ಸ್ಗಳು ಬೇಕು, ತಮಿಳು ಮಾಡಿರೋ ಸಿನಿಮಾಗಳು ಬೇಕು. ಅದರ ಎಂಜಲು ಪ್ರಸಾದ ಥರ ನಾವು ನಿಕ್ಕಬೇಕು. ಇದ್ಯಾವ ಕರ್ಮ ಸ್ವಾಮಿ? ಕನ್ನಡದಲ್ಲಿ ಮಾಡೋಣ ಬನ್ನಿ ಸ್ವಾಮಿ. ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಕೊಡೋಣ, ಎಲ್ಲ ಸ್ವಮೇಕ್ ಮಾಡೋಣ. ಎಲ್ಲ ಹೀರೋಗಳು ಇವತ್ತಿನ ಸ್ವಮೇಕ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲಿ, ರಿಮೇಕ್ಗಳನ್ನ ನಿಲ್ಲಿಸ್ಲಿ. ಕನ್ನಡಕ್ಕೆ ಒಂದು ಸ್ವಾಭಿಮಾನ ಇಲ್ವೇನೋ? ನಾವ್ಯಾಕೆ ಬೇರೆ ಭಾಷೆಯಿಂದ ಕದಿಬೇಕು? ಕೂತ್ಕೊಂಡು ಕೆಲಸ ಮಾಡೋಣ. ಈ ಕನ್ನಡದ ಅಭಿಮಾನದ ರೋಷದಲ್ಲಿ ನಾನು ಕೆಲಸ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನನಗೆ ಬೆಂಬಲಿಸಿ. ಇಷ್ಟು ದಿನ ಬೇರೆ ಬೇರೆ ಕಾರಣಗಳಿಗೆ ನಾನು ಪ್ರಚಾರಕ್ಕೆ ಬರಲಿಕ್ಕಾಗಿಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ. ನಾನು ಅದೇ ಹೇಳ್ತೀನಿ, ನಾನು ಎಲ್ಲರೂ ಸಿಕ್ಕಾಗ ಬನ್ನಿ ಸರ್ ಕಾಫಿಗೆ, ಬನ್ನಿ ಸರ್ ಟೀಗೆ ಅಂತ. ನಮ್ಮ ಸಿನಿಮಾ ತುಂಟತನದ ಕಾಫಿ ಟೀ ಅಲ್ಲ, ಬನ್ನಿ ಸರ್ ಕೊಡ್ತೀವಿ ಅಂತ. 100-200 ರೂಪಾಯಿ ಇವತ್ತು ದೊಡ್ಡದಲ್ಲ. ದಯವಿಟ್ಟು ಅದಕ್ಕೆ ನಾನು ಮಜಾ ಕೊಡ್ತಾಯಿದ್ದೀನಿ, ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದೀನಿ. ಆ 100-200 ರೂಪಾಯಿ ಕನ್ನಡದಲ್ಲಿ ವಿಶೇಷವಾದ ಚಿತ್ರಗಳು ಬರೋ ಹಾಗೆ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಈ ಶನಿವಾರ ಭಾನುವಾರ ಎಲ್ಲ ಥಿಯೇಟ್ರ್ಗಳಿಂದ ಹೊರಟೋದ್ರೆ ಆಮೇಲೆ ಏನು ಮಾಡೋದು ರಕ್ಷಿಸೋಕ್ಕಾಗಲ್ಲ ಅದನ್ನು. ಈ ಶನಿವಾರ ಭಾನುವಾರಗಳಲ್ಲಿ ನೋಡಿದ್ದವರು ಕೂಡ ಇನ್ನೊಂದು ಸತಿ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಕನ್ನಡ ಉಳಿಸೋಕ್ಕೋಸ್ಕರ 100-200 ಖರ್ಚು ಮಾಡಿ ಇನ್ನೊಮ್ಮೆ ಬನ್ನಿ ಥಿಯೇಟ್ರಿಗೆ. ನಾನು ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ತಾಯಿದ್ದೀನಿ. ಬಂದು ಕನ್ನಡದ ಒಂದು ಒಳ್ಳೆಯ ಚಿತ್ರವನ್ನು ಬೆಳೆಸೋ ಪ್ರಯತ್ನ ಮಾಡೋಣ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಧನಂಜಯ್ಗೆ ಯಾಕೆ ಬೈತೀರಿ ಅಂತ ಯಾರೋ ಒಂದಿಬ್ಬರು ಕೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಅದು ಬೇರೆ ಲೈವಲ್ಲಿ ಕೊಡ್ತೀನಿ. ಈಗ ಅದು ವಿಷಯಾಂತರ ಮಾಡೋಣ. ಈಗ ಲೆಟ್ಸ್ ಇಗ್ನೋರ್ ದ ಟಾಪಿಕ್ನ, ಅವನು ಬೇರೆ ವಿಚಾರ ಇದೆ ಮಾತಾಡೋದು. ಆನಂತರ ಸಂಗೀತ ಭಟ್ಗೋಸ್ಕರ ನೀವು ಈ ಸಿನಿಮಾ ನೋಡೋಕ್ಕಾದ್ರೆ ತುಂಬ ಒಳ್ಳೆಯ ಕಲಾವಿದೆ ಮತ್ತು ಸುಂದರಿ, ತುಂಬ ಪರಿಪೂರ್ಣವಾಗಿ ನಟಿಸಿದ್ದಾಳೆ. ಎಷ್ಟೋ ಕಡೆ ಧನಂಜಯನ ಆಪೋಷಣ ತೊಗೊಂಡ್ಬಿಟ್ಟಿದ್ದಾಳೆ ಅವಳು. ನಂತರ ಲಕ್ಷ್ಮಿ ಅವರು ಎವರ್ಗ್ರೀನ್ ಅವರು ಅಮೋಘ ಅಭಿನಯ. ನಿಮಗೆ ಗೊತ್ತೇ ಆಗಲ್ಲ ಆಕೆ ನಡೆಗಳು. ನೀವು ನೋಡಬೇಕಾದ್ರೆ ನೋಡಿದಾಗ ನಿಮ್ಗೆ ಅದರ ಮಜಾ ಸಿಗುತ್ತೆ. ನಂತರ ಎಲ್ಲ ಹ್ಯಾಟ್ಸ್ ಆಫ್ ಅಂತ ಕೊಡ್ತಾರೆ ಭಾರತ್ ರೆಡ್ಡಿ, ಥ್ಯಾಂಕ್ಸ್ ಸರ್. ಸೊ ಇಲ್ಲಿ ಯಾಕೆ ಧನಂಜಯ ಬಗ್ಗೆ, ಧನಂಜಯವನ್ನು ಆತನು ಮಾತಾಡಿರೋದು ಮೊದಲನೇ ದಿನದಿಂದ ಇವತ್ತವರೆಗೂ ನಾನು ಕರ್ಕೊಂಬಂದು ಬೆಳೆಸಿ ಒಂದಷ್ಟು ಚಿತ್ರಗಳಿಗೆ ದಾರಿಯಾಗಿ, ಆನಂತರ ಇವತ್ತವರೆಗೂ ಆತನು ಮಾಡ್ತಿರೋದು ಆತನ ಒಂದು ಸಿನಿಮಾಗಳು ಒಬ್ಬ ಪ್ರೊಡ್ಯೂಸರ್ ಉದ್ಧಾರ ಆಗಿಲ್ಲ. ಅಲ್ಲಿ ಸಾಕಷ್ಟಿದೆ ಚೇಂಬರಲ್ಲಿ. ಒಂದು ಚಾನಲವನ್ನು ಗೊಡ್ಡ ಹಸು ಅಂತ ಕರೆಯುತ್ತೆ, ಗೊತ್ತಿರಲಿ ನಿಮಗೆ. ಬಟ್ ಒಳ್ಳೆಯ ಸ್ಕ್ರಿಪ್ಟ್ ಮಾಡಯ್ಯ ಅಂತೆಲ್ಲ ಬುಧವಾರ ಹೇಳಿದಾಗ ನನ್ನನ್ನು ಗುರುಗಳೇ ಅಂತಿದ್ದವನು ಇವತ್ತು ಗುರು ಅನ್ನೋಕ್ಕೆ ಶುರು ಮಾಡಿದ್ದಾನೆ. ಏಕವಚನ ಪ್ರಯೋಗ ಶುರು ಮಾಡಿದ್ದಾನೆ ಆತ. ಒಂದು TVS ಗಾಡಿನ ಮನೆಗೆ ಬಂದವನು ಅವನು. ಇದಕ್ಕೆ ಒಣಕೊಂಡಿದ್ದ, ಕಾಸು ಗೀಸು ಕೊಟ್ಟು ಊಟ ಹಾಕಿಸಿ ಇರೋಕ್ಕೆ ಜಾಗ ಮಾಡಿಸಿ ಎಲ್ಲ ಮಾಡಿ ಅವನಿಗೆ ನಾವು ಒಳ್ಳೆತನ ತೋರಿಸಿದ್ದಕ್ಕೆ ಇವತ್ತು ನನಗೆ ಭಾರಿ ಮರ್ಯಾದೆ ಮಾಡ್ತೀನಿ. ನಾನು ಅದಕ್ಕೆ ಬೇರೆ ಉತ್ತರ ಕೊಡ್ತೀನಿ. ಅದು ವಿಲ್ ಕೀಪ್ ಇಟ್ ಅಸೈಡ್. ನಮ್ಮ ಉತ್ಸಾಹ ಈಗ ಸಿನಿಮಾ ಬಗ್ಗೆ. ನಂತರ ಕ್ಯಾಮ್ರಾಮನ್ ಅಶೋಕ್ ಸಾಮ್ರಾಟ್ ಅಂತ ಹೇಳಿ, ವಂಡರ್ಫುಲ್ ಕ್ಯಾಮ್ರಾಮನ್, ಕನ್ನಡಿಗ ಆತ. ನಾನು ಕನ್ನಡಿಗರನ್ನ ಬೆಳೆಸಬೇಕು, ಕನ್ನಡದ ಹೊಸ ಟ್ಯಾಲೆಂಟ್ಗಳು ಬೆಳೆಸಬೇಕು ಅಂತ ನನ್ನ ಕನಸು. ಆತ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ದ, NDTVಲೆಲ್ಲ ಕೆಲಸ ಮಾಡ್ತಾ ಇದ್ದ. ಆತನನ್ನು ಕರ್ಕೊಂಡ್ಬಂದು ಪರಿಪೂರ್ಣ ಕ್ಯಾಮ್ರಾಮನ್ ಆಗಿ ಅವನು ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಮೊದಲನೇ ಚಿತ್ರದಲ್ಲೇ ಆತ ಫುಲ್ ಸ್ಕೋರ್ ಮಾಡ್ತಾನೆ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಕಾರಣಕ್ಕೆ ನೋಡಬೇಕು. ವಿಜುವಲಿ ಕಣ್ಣು ತಂಪಾಗೋ ಹಾಗಿದೆ ವಿಜುವಲ್ಸು. ನನ್ನ ಮಠ ಮಂಜುನಾಥ ಥರ ಬರೀ ಕ್ಲೋಸಪ್ ಇಲ್ಲ, ಯಾಕಂದರೆ ಆ ಚಿತ್ರಕ್ಕೆ ಅದು ಬೇಕಿತ್ತು. ಈ ಚಿತ್ರಕ್ಕೆ ಕಲರ್ಸ್ ಬೇಕು. ಆ ಕಲರ್ಸ್ನ ಅದ್ಭುತವಾಗಿ ಒದಗಿಸ್ಕೊಟ್ಟ. ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಮಾಡ್ದ, ತುಂಬ ಚೆನ್ನಾಗಿ ಮಾಡ್ದ. ಹಾಗಾಗಿ ಅಶೋಕ್ ಕಾರಣಕ್ಕೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಅನೂಪ್ ಸೀಳಿನ್ ನನ್ನ ಡಾರ್ಲಿಂಗ್, ಯಾವತ್ತಿಗೂ ಡಾರ್ಲಿಂಗ್. ನನ್ನ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ ಇದು. ಮತ್ತು 2ನೇ ಸಲಾದಲ್ಲಿ ಒಳ್ಳೆಯ ಹಾಡುಗಳು ಬೇಕು ಅನುಪ, ನಂಗೆ ನೀಟಾಗಿ ಮಾಡ್ಕೊಡೋಣಪ್ಪ ಅಂತಂದರೆ, ಗುರುಗಳೇ ನನಗೆ ಪೇಮೆಂಟ್ ಬೇಡ, ಬನ್ನಿ ನಾನು ಕೂತ್ಕೋತೀನಿ ನಿಮ್ಮ ಜೊತೆ, ಏನು ಬೇಕು ಹೇಳಿ ನಿಮಗೆ ಅಂತ. ನಂಗೆ ಈ ಟ್ಯೂನ್ಸ್ ಹೋಗ್ತಿಲ್ಲ ಅನುಪ, ಮಾಡಬಾ ಅದು ಬನ್ನಿ ಮಾಡೋಣ, ಇನ್ನೂ ಒಂದಲ್ಲ 10 ಮಾಡ್ತೀನಿ ಬನ್ನಿ. ನಾನು ನಿಮ್ಮ ಚಿತ್ರಗಳನ್ನ ದುಡ್ಡಿಗೆ ಯಾವತ್ತೂ ಮಾಡಲ್ಲ, ಒಳ್ಳೆಯ ಚಿತ್ರಗಳನ್ನು ಮಾಡ್ತಾ ಹೋಗೋಣ. ನಿಮ್ಮ ವಿಷನ್ ನನಗೆ ಅರ್ಥ ಆಗಿದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿ ನಿಂತಿರೋ ಹುಡುಗ ಅನೂಪನ ಹಾಡುಗಳು
ನಾನು ಬರ್ತಿದ್ದೀನಿ ಲಿರಿಕ್ಕು, ಬಟ್ ಅದಕ್ಕೆ ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ಮುದ್ದಿಸಿ ಮಾಡಿದ್ದಾನೆ. ನನ್ನ ಸಿನಿಮಾ ನಾನು ಹೊಳ್ಕೊತಿಲ್ಲ, ಕೇಳಿದವ್ರು ಹೇಳ್ತಾರೆ ಹೂವು ಸುರಿದೇನು ಹೂವು ಸುರಿದೇನು, ನಿನ್ನ ನಿಷ್ಕಲ್ಮಶವಾದ ಮನಸ್ಸಿಗೆ ಗಂಧ ಹಚ್ಚೇನು ಶ್ರೀಗಂಧ ಹಚ್ಚೇನು. ಒಂದು ಹುಡುಗಿಗೆ ಇದಕ್ಕಿಂತ ಇನ್ನೇನು ಹೇಳಕ್ಕೆ ಸಾಧ್ಯ. ಸೊ ನಮ್ಮ ಮ್ಯೂಸಿಕ್ ಕಾರಣಕ್ಕಾಗಿ ನೋಡಬೇಕಾಗತ್ತೆ. ಸೊ ಇವೆಲ್ಲ ಮೇಜರ್ ಕಾರಣಗಳು. ಆಮೇಲೆ ಧನಂಜಯ್ ಅಂತಂದರೆ ಸ್ವಲ್ಪ ಹೆದರೋ ಜನ ಇದ್ದಾರೆ. ಧನಂಜಯ್ ಅಂತಂದರೆ ಓಪನಿಂಗ್ ತೊಗೊಳ್ಳಲ್ಲ, ಅವನು ನೋಡೋಕ್ಕೆ ಹೆದರ್ತಾರೆ. ಯಾಕೆಂದರೆ ಆಟ ಗೀಟೆ ಪಾಠ ಅಂತ ಏನೇನು ಮಾಡ್ಬಿಟ್ಟು ಒಂದಷ್ಟು ಫಿಲ್ಮ್ ಮಾಡ್ಬಿಟ್ಟು ಸಿಕ್ತು ಅಂತ. ಹಾಗಾಗಿ ಇದು ಧನಂಜಯ್ ಚಿತ್ರ ಅಲ್ಲ, ಹೆದರಬೇಡಿ ದಯವಿಟ್ಟು. ಗುರುಪ್ರಸಾದ್ ಚಿತ್ರ ನಿಮಗೆ ಮಜಾ ಕೊಟ್ಟರೆ, ನನ್ನ ತುಂಬ ಶ್ರಮ ಇದೆ ಅದ್ರ ಹಿಂದೆ, ಅದಕ್ಕೆ ಬೇಕಾದವ್ರನ್ನ ದುಡಿಸ್ಕೊಂಡೋಗಿ ಬೇಕಾದ ಪೇಮೆಂಟ್ಗಳನ್ನ ಕೊಟ್ಟಿದ್ದೀನಿ. ಹಾಗಾಗಿ ಇದು ನನ್ನ ಚಿತ್ರ ಅಂದ್ಕೊಂಡು ಗೌರವ ಕೊಟ್ಟು ಕನ್ನಡಕ್ಕೋಸ್ಕರ ಈ ಚಿತ್ರವನ್ನು ದಯವಿಟ್ಟು ನೋಡಿ. ಸೊ ಈ ರಿಕ್ವೆಸ್ಟ್ ನಾನು ಈ ಕತೆ ಹುಟ್ಟಿದ ಜಾಗದಲ್ಲೇ ಕೂತ್ಕೊಂಡು ಆ ಪ್ರೇಮಿಗಳ ಎಕ್ಸಾಂಪಲ್ನ ತೋರಿಸಿ, ಓಹೋ ಇನ್ನೂ ಕಚ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ, ಫುಲ್ಲು ಅನ್ಯೋನ್ಯವಾಗಿ ನಡೀತಾ ಇದೆ ಪ್ರೀತಿ. ಅವ್ರು 100 ವರ್ಷ ಅವ್ರು ಚೆನ್ನಾಗಿ ಬಾಳಲಿ, ಬಟ್ ಅಪ್ಪ ಅಮ್ಮನ ಕೈ ಬಿಡೋದು ಬೇಡ. ಅವರು ಸಾಧ್ಯ ಅವರಿಬ್ಬರು ಕೂಡ ನಮ್ಮ ಸಿನಿಮಾ ನೋಡಲಿ. ಇಷ್ಟು. ಮತ್ತು ಒಂದು ಜನ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಜೊತೆ. ನನಗೆ ಸುದೀಪ್ ಸರ್ ಜೊತೆ ಮಾಡಲೇಬೇಕಂದ್ರೆ ಸುದೀಪ್ ಸರ್ ನಾನು ಹೇಳೋದು ಒಂದೇ ಮಾತು, ನಾನು ಇಂಗ್ಲೀಷಲ್ಲಿ ಫಿಲ್ಮ್ ಮಾಡೋದಿನ ಮುಂದೆ ಸರ್ ನೀವೇ ಅದಕ್ಕೆ ಹೀರೋ ಅಂತ. ಬಿಕಾಸ್ ಅಷ್ಟು ಗೌರವ ಕೊಡ್ತೀನಿ ಆ ಕಲೆಗೆ. ಅಂಥ ಅದ್ಭುತ ಕಲಾವಿದ ಆತ. ಬಿಕಾಸ್ ನಾನು ತುಂಬ ಇಷ್ಟಪಡುವಂಥ ಇದು. ಹಲೋ ಹೇಳ್ತಾರೆ ಯಾರೋ ಚೇತನ್ ರಾಜ್ ಅಂತ ನನ್ನ ಕೋಪ ಮಾಡ್ಕೋತಾರೆ. ಥ್ಯಾಂಕ್ಸ್ ಸರ್, ನಿಮ್ಮ ಕೋಪಗಳು ನಂಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಫಿಲ್ಮ್ ಯಾವುದು ಸರ್ ಅಂತ ಹೇಳ್ತಾರೆ. ಅದೇಮಾ ಅಂತ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಖಂಡಿತ. ಕರ್ನಾಟಕ ಮೆಮ್ಸಲ್ಲಿ ಶ್ವೇತ ಸಾಯಿ ಅಂತ ಹೇಳ್ತಾರೆ. ಹಲೋ ಹೇಳ್ತಾರೆ. ಹಲೋಮ್ಮ, ಯು ಆರ್ ಟಾರ್ಗೆಟಿಂಗ್ ಧನಂಜಯ್. ನೋ ಐ ಡೋಂಟ್ ಟಾರ್ಗೆಟ್ ಎನಿಬಡಿ. ಇಫ್ ನನಗೆ ಅವಮಾನ ಆದಾಗ ನಾನು ರಿಯಾಕ್ಟ್ ಮಾಡ್ತೀನಿ ಹೊರತು, ನನಗೆಲ್ಲಾದರೂ ದ್ರೋಹ ಆದಾಗ, ಗುರುದ್ರೋಹ ಅಂತ ಆದಾಗ ನಾನು ರಿಯಾಕ್ಟ್ ಮಾಡ್ತೀನಿ ಹೊರತು ಐ ಡೋಂಟ್ ಕೇರ್ ಎನಿಬಡಿ. ಬಿಕಾಸ್ ನನ್ನ ಮನಸ್ಸಾಕ್ಷಿ ಗೊತ್ತು, ತಾಯಿ ಶಾರದೆ ಗೊತ್ತು, ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ. ದುಡ್ಡಿಗಿಂತ ನನ್ನ ಸಿನಿಮಾನ ಹೇಗೆ ಲವ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಟಾರ್ಗೆಟ್ ಗಿರ್ಗೆಟ್ ಎಲ್ಲ ತುಂಬ ಬೇಡದ ಪದಗಳು ಅಂತ ಕೇಳ್ತೀನಿ, ಅದು ಬೇಜಾರು ಮಾಡ್ಕೊಬೇಡಿ. ಸೊ ನಾವೆಲ್ಸ್ ಇಟ್ಕೊಂಡು ಸಿನಿಮಾ ರೀತಿ ನರೇಷನ್ ಮಾಡಿ, ನಾವೆಲ್ಸ್ ಅದಕ್ಕೆ ಅದು ಬೇರೆಯೇ ಕಾರಣಗಳಿದೆ. ನಾವೆಲ್ಸ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನಾನೇ ಒಳ್ಳೆ ಕಥೆಗಾರ ಆಗಿರುವಾಗ ನನ್ನ ಕಥೆಗಳು ಯಾಕೆ ಪ್ರಯೋಗ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸರ್ ನೀವು ಯಾವ ಥಿಯೇಟ್ರಲ್ಲಿದೆ ಇನ್ಫಾರ್ಮ್ ಮಾಡಿ. ಈಗೆಲ್ಲ ನ್ಯೂಸ್ ಪೇಪರಲ್ಲಿ ಅದರದ ಮಾಹಿತಿ ಇದೆ, ಯಾವ್ಯಾವ ಥಿಯೇಟ್ರ್ ಇದೆ ಅಂತ ದಯವಿಟ್ಟು ನೋಡಿ. ಇನ್ನೂ ಥಿಯೇಟ್ರ್ಗಳು ಜಾಸ್ತಿ ಮಾಡ್ತಾಯಿದ್ದೀವಿ ಈ ವಾರದಿಂದ. ವಿ ರೆಸ್ಪೆಕ್ಟ್ ಯುವರ್ ಬ್ರೈನ್ ಕೋರ್ಸ್. ಬ್ರೈನ್ ಅಲ್ಲಿಂದ ಎಲ್ಲ ಹುಟ್ಟೋದು, ಹೃದಯ ಅದರಿಂದ ಎಲ್ಲ ಹುಟ್ಟೋದು. ಸೊ ಹೀಗೆ ಫೈನಲಿ ಈಸ್ ಯುವರ್ ಕಿಡ್ ಅಂತ. ಕಿಡ್ ಇರಲಿ, ಕಿಡ್ ಥರ ಬಿಹೇವ್ ಮಾಡಬೇಕು. ಕಿಡ್ ಎದೆ ಮೇಲೆ ಕಾಲಿಟ್ಟಾಗ ಒಳಗಡೆ ಇರೋ ತಾಯಿ ಶಾರದೆಗೆ ಬಗ್ಗೆ ತಪ್ಪು ಮಾತಾಡಿದಾಗ ನಾನು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಮಕ್ಕಳು ಹೊಡೆಯಲ್ವ ನಾವು, ಬೆದರ್ಸಲ್ವಾ ಆ ಥರ ಅಂದ್ಕೊಳ್ಳಿ. ಉತ್ತರಗಳು ಬರಲಿ, ಆಮೇಲೆ ನೋಡೋಣ. ಅದು ಮೂವಿ ಇಸ್ ನೈಸ್, ಎಕ್ಸಲೆಂಟ್, ಎವ್ರಿ ಒನ್ ಶುಡ್ ವಾಚ್ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಅವ್ರಿಗೆ. ಫಿಲ್ಮ್ ಸೂಪರ್ ಸರ್ ಅಂತ ಹೇಳ್ತಾರೆ. ದೇವರು ಚೆನ್ನಾಗಿ ಇಟ್ಟಿರಲಿ ನಿಮ್ಮನ್ನ ಅಂತ. ನಿಮಗೂ ಕೂಡ, ನಿಮ್ಮ ಕುಟುಂಬ ವರ್ಗದವ್ರನ್ನೂ ಕೂಡ ದೇವ್ರು ಚೆನ್ನಾಗಿಡಲಿ. ನನ್ನ ಚೆನ್ನಾಗಿಡಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ. ಈ ಸಿನಿಮಾ ಅಪ್ಪಟ ಕನ್ನಡದ ಸಿನಿಮಾನ ಉಳಿಸ್ಕೊಳ್ಳೋಕ್ಕೆ, ಥಿಯೇಟ್ರ್ಗಳಲ್ಲಿ ಇನ್ನೊಂದಷ್ಟು ಎಕ್ಸ್ಟೆಂಡ್ ಮಾಡಲಿಕ್ಕೆ, ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡು ಎತ್ಕೊಡ್ಲಿಕ್ಕೆ, ನನಗೇನೊಂದು 6 ತಿಂಗಳು ಊಟದ ಕಾಸು ಹುಟ್ಟಲಿಕ್ಕೆ ನೀವುಗಳೆಲ್ಲ ಇನ್ನೊಂದು ಸತಿ ನೋಡ್ಬೇಕು ಸಿನಿಮಾ, ಈ ವಾರದಲ್ಲೇ, ನಾಳೆ ನಾಡಿದ್ದಲ್ಲಿ. ಇಷ್ಟು ಮಾಡಿ ಸರ್, ಮತ್ತೆ ಸಿನಿಮಾ ಉಳ್ಕೊಂಡ್ಬಿಡುತ್ತೆ. ಆಮೇಲೆ ನೀವು ನೋಡಿರೋವಂಥ ಈ ಸಿನಿಮಾನ ಬೇರೆ ಬೇರೆ ಸ್ನೇಹಿತರಿಗೆ ದಯವಿಟ್ಟು ಹೇಳಿ, ಒಳ್ಳೆ ಸಿನಿಮಾ, ಮೋಸ ಎಲ್ಲ, ಹೋಗಿ ಮಜಾ ತೊಗೊಂಬಾ ಅಂತ ಹೇಳಿ ಕಳಿಸಿ. ಮಜಾ ನಾನು ಗ್ಯಾರಂಟಿ ಥಿಯೇಟ್ರಲ್ಲಿ ಕೊಡ್ತೀನಿ. ನೀವೆಲ್ಲ ನೋಡಿದ್ದೀರಿ, ಅದು ಅನುಭವಿಸಿದ್ದೀರಿ. ಒಂದೇ ಒಂದು ಪತ್ರಿಕೆ ಕೆಟ್ಟದಾಗ ಬರ್ದಿಲ್ಲ. ಸೊ ಮೂವೀಸ್ ಗುಡ್ ಅಂತಾರೆ, ಗಾಡ್ ಬ್ಲೆಸ್ ಯು ಸರ್ ಅಂತಾರೆ. ಸರ್ ಮೂವಿ ನೋಡಿದೆ, ಸ್ಕ್ರೀನ್ ಪ್ಲೇ ಸ್ವಲ್ಪ ಕ್ಯಾಚಿ ಇರಲಿಲ್ವಾ? ಅಯ್ಯೋ ರಾಮ, ಸ್ಕ್ರೀನ್ ಪ್ಲೇನೇ ಹೈಲೈಟ್ ಅಲ್ಲಣ್ಣ. ಓಕೆ, ವಾಟ್ ಎವರ್, ನಿಮ್ಮ ಅಭಿಪ್ರಾಯನ ಗೌರವಿಸ್ತೀನಿ. ನಯನ ನಮಸ್ತೆ ಮಾ, ನಮಸ್ತೆ. ಅಕ್ಷಯ್ ಹಾಯ್, ನಿಮ್ಮ ಬಗ್ಗೆ ನಮ್ಗೆ ಗೊತ್ತು ಬಿಡಿ ಸರ್, ನೀವು ಸೂಪರ್, ನಿಮ್ಮ ಥಿಂಕಿಂಗ್ ಹೇಳ್ತವೆ, ನೀವು ಎಷ್ಟು ಗ್ರೇಟ್ ಅಂತ. ತುಂಬ ದೊಡ್ಡ ಮಾತು, ಅದನ್ನು ಉಳಿಸ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಮಠ 2 ಮಾಡಿ ಸರ್ ಅಂತ ಹೇಳಿದ್ದೀನಿ. ನನ್ನ ಜಗ್ಗೇಶ್ ಅವರನ್ನು ಯಾವತ್ತೂ ಅದ್ಭುತ ಕಲಾವಿದ ಅಂತ ಗುರುತಿಸ್ತೀನಿ. 2 ಅದ್ಭುತ ಚಿತ್ರಗಳಾಗಿದೆ ನನ್ನ ಅವ್ರ ಕಾಂಬಿನೇಷನಲ್ಲಿ. ಒಂದು ಹ್ಯಾಟ್ರಿಕ್ ಮಾಡಬೇಕು ಅನ್ನೋ ಕನಸಿದ್ದೇ ಇದೆ. ಜಗ್ಗೇಶ್ ಅವರು ಮನಸ್ಸು ಮಾಡಿ, ಗುರು ನೀನು ಮಾಡು, ನಾನು ನಿಂತ್ಕೋತೀನಿ ಜೊತೆಲಿ ಅಂತ ಒಂದು ಕಾಲ್ ಶೀಟ್ ಕೊಡಿಸಿ, ಒಬ್ಬ ಪ್ರೊಡ್ಯೂಸರ್ ರೆಡಿ ಮಾಡೋಣ. ಆ ಜಗ್ಗೇಶ್ ನಾನು ಫಿಲ್ಮ್ ಮಾಡ್ತೀವಿ ಅಂತಂದರೆ ಬೇಕಾದಷ್ಟು ಜನ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ಒಂದು ಎಕ್ಸ್ಟ್ರಾ ಫಿಲ್ಮ್ ಖಂಡಿತ ಮಾಡೋಣ, ನೀವು ಕೂಡ ಎಂಜಾಯ್ ಮಾಡ್ಬೋದು. ಸಂಭಾಷಣೆ ಸೂಪರ್ ಅಂತ ಹಾಕಿದ್ದೀರಿ ಫಿಲ್ಮಲ್ಲಿ. ನನ್ನ ಸಂಭಾಷಣೆಗಳು ಯಾವತ್ತೂ ದ್ರೋಹ ಮಾಡಬೇಕಾ, ಸಂಭಾಷಣೆಗಳು ನಾನು ಮಾತಾಡ್ದಂಗೆ ಇರಬೇಕು ನಿಮ್ಮ ಜೊತೆ, ಆಗ ನಗ್ಸಕ್ಕೆ ಸಾಧ್ಯ ಅಂತ ಹೇಳಿ. ಐ ಡೆಫಿನೆಟ್ಲಿ ವಾಚ್ ಇಟ್. ಚೇತನ್ ರಾಜ್ ಅವರು ಪ್ಲೀಸ್ ಡೂ ವಾಚ್ ಆ್ಯಂಡ್ ರಿಪೋರ್ಟ್ ಸರ್. ನನಗೆ ನಿಮ್ಮ ರಿವ್ಯೂ ಬೇಕಾಗುತ್ತೆ. ನನಗೆ ಬೇಕಿರೋದು, ಮನೇಲಿ ಇದನ್ನು ನೋಡ್ತಿದ್ರಲ್ಲ ಪ್ರತಿಯೊಬ್ಬರು ಕೂಡ ಒಂದು 10 ಜನ ಕಳಿಸಿ. ನಾನು ಯಾವತ್ತೂ ಈ ಥರ ಬಂದು ರಿಕ್ವೆಸ್ಟ್ ಮಾಡಲ್ಲ. ಕೆಟ್ಟ ಫಿಲ್ಮ್ ಮಾಡಿದ್ದಿದ್ರೆ ನಾನು ಡೈರೆಕ್ಟ್ ಸ್ಪೆಷಲ್ ಬಿದ್ದೋಯ್ತು, ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ 2ನೇ ವಾರಕ್ಕೆ ಎತ್ಸ್ಬಿಟ್ಟೆ. ನಾನು 40 ಲಕ್ಷ ರೂಪಾಯಿ ಲಾಸ್ ಆಯಿತು, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆದರೆ ಈ ಸಿನಿಮಾ ಕೆಟ್ಟ ಸಿನಿಮಾ ಆಗಿದ್ದಿದ್ರೆ ನಾನು ಈ ಥರ ಕೂತು ಮಾತಾಡ್ತಿರ್ಲಿಲ್ಲ. ಈ ಸಿನಿಮಾ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಎಂಜಾಯ್ ಮಾಡಿದ್ರೆ ಪ್ರೊಡ್ಯೂಸರು ಸೇಫ್ ಆಗ್ತಾನೆ, ನಾನು ಸೇಫ್ ಆಗ್ತಾನೆ. ಒಂದೇ ಒಂದು ಕಾರಣಕ್ಕೆ ಈ ಥರದ್ದು ಇನ್ನೊಂದಷ್ಟು 10 ಪ್ರಯೋಗಗಳು ಮಾಡಬಲ್ಲೆ. ಇಲ್ಲ ನಾನು ಕೂಡ ರಿಮೇಕ್ ಇಳಿಬೇಕಾಗತ್ತೆ, ಅಥವಾ ಬೇಡದ್ದೇನೋ ಮಾಡಬೇಕಾಗತ್ತೆ, ಕದಿಬೇಕಾಗತ್ತೆ, ಅರ್ಜೆಂಟಿಗೆ ಸಿನಿಮಾ ಮಾಡಬೇಕಾಗತ್ತೆ. ನಾನು ಆ ಥರ ಮಾಡೋನಲ್ಲ. ದಯವಿಟ್ಟು ನನ್ನ ಜೊತೆ ನಿಲ್ಲಿ. ನಾನೊಬ್ಬ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ, ನಿಮ್ಮ ಕಸಿನ್ ಅಂದ್ಕೊಳ್ಳಿ. ಫಿಲ್ಮ್ ಮಾಡಿದ್ದೀನಿ, ನನ್ನ ಕಸಿನ್ ಸಿನಿಮಾ ಮಾಡಿದ್ದಾನೆ, ಫ್ರೆಂಡ್ ಸಿನಿಮಾ ಮಾಡಿದ್ದಾನೆ. ಅವನ ಜೊತೆ 100-200 ರೂಪಾಯಿ ದೊಡ್ಡದಲ್ಲ. ನಾವು ಇವತ್ತು ಹೋಗಿ ಆ ಸಿನಿಮಾ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೇಳಿ ಒಂಚೂರು ಇದು ಮಾಡಿ. ರೆಸ್ಪೆಕ್ಟ್ ಯುವರ್ ಬ್ರೈನ್ ಅಂತ ಮತ್ತೆ ಬರುತ್ತೆ. ಸನ್ ಬಿಚ್ ಸೂಪರ್ ಸರ್, ಅದೇನೋ
ಅದೇನೋ ಬಿಚ್ಚಿ ಅಂತ ಬರ್ದಿದ್ದಾರೆ, ಅದೇನು ಬೈತಿರೋದು ಏನೋ ಗೊತ್ತಾಗಿಲ್ಲ. ಗುರುಗಳೇ ನೀವು ಮಠ 2 ಮಾಡಬೇಕು ಸರ್, ಮಾಡೋಣ. ನಾನು 2ನೇ ಸಲ ಒಂದು ಸತಿ ನೋಡ್ಬಿಟ್ರಪ್ಪ, ಆಮೇಲೆ ನೋಡೋಣ ಎಲ್ಲ. ಸಾಹಿತ್ಯ ಅಂದ್ರೇನು ಅಂತ ಕೊಟ್ರೇಶ್ ಅಂತ ಒಬ್ಬರು ಕೇಳ್ತಾರೆ, ಅದನ್ನು ಖಂಡಿತ ನನ್ನ ಫೇಸ್ಬುಕ್ಕಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸ್ವರಾಜ್ ಯುವರ್ FB ಪೇಜ್ ನೇಮ್ ಸರ್ ಅಂತ ಹೇಳ್ತಾರೆ. ಮಠ ಗುರುಪ್ರಸಾದ್ ಅಂತ ಹೇಳಿ ನನ್ನ ಫೇಸ್ಬುಕ್ ಪೇಜು. ಸರ್ ಕ್ಲಾಸ್ ಬಂಕ್ ಮಾಡಿ ನಿಮಗೋಸ್ಕರ ಹೋದೆ ಅಂತ ಒಬ್ರು ಹೇಳ್ತಾರೆ. ಥ್ಯಾಂಕ್ ಯು. ಕ್ಲಾಸ್ ಬಂಕ್ ಮಾಡಿದ್ದಾಯಿತು, ಸಿನಿಮಾ ನೋಡಿದ್ದಾಯಿತು, ಮತ್ತು ಎಜುಕೇಷನ್ ಕಡೆ ಗಮನ ಕೊಡಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ತುಂಬ ಹೊತ್ತು ನಿಮಗೆ ತಲೆ ತಿನ್ನಕ್ಕೆ ಇಷ್ಟಪಡಲ್ಲ. 2ನೇ ಸಲ ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಒಳ್ಳೆಯ ಚಿತ್ರ. ದಯವಿಟ್ಟು ಮನೆ ಮಂದಿ ಎಲ್ಲ ಯಾರೋ ಹೇಳ್ತಾರೆ ವಲ್ಗರ್ಗೆ ಪಲ್ಗರ್ ಅಂತ. ನಮ್ಮ ಜೀವನದಲ್ಲಿ ತುಂಟತನವೇ ರಸಿಕತನ ಇಲ್ಲದೆ ಹೋಗಿದ್ರೆ ಈ ಪ್ರಪಂಚನೇ ಇರ್ತಿರ್ಲಿಲ್ಲ, ಈ ಲಾಲ್ಬಾಗ್ ಇರ್ತಿರ್ಲಿಲ್ಲ, ಈ ಭೂಮಿ ಇರ್ತಿರ್ಲಿಲ್ಲ, ಸೃಷ್ಟಿ ಇರ್ತಿರ್ಲಿಲ್ಲ. ತುಂಟತನ ತಮಾಷೆಗೆ, ಅದರಿಂದ ಯಾರೂ ಹಾಳಾಗೋಗಲ್ಲ. ಅದರಿಂದ ಆಚೆ ಏನೋ ವಿಚಾರ ಇಟ್ಟಿದ್ದೀನಲ್ಲ, ನಿಮ್ಮನ್ನು ನಗಿಸ್ತಾ ಎಲ್ಲೋ ಕರ್ಕೊಂಡು ಹೋಗ್ತೀನಲ್ಲ, ಆ ಸಸ್ಪೆನ್ಸ್ ಇದೆಯಲ್ಲ, ಅದಕ್ಕಾಗಿ ಸಿನಿಮಾ ನೋಡಿ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಕೈ ಮುಗಿತು, ರಿಮೇಕ್ ಬೇಡ ಬೇಡ. ನನಗೆ ಉಪವಾಸ ಇದ್ದರೂ ರಿಮೇಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಎಲ್ಲ ಆಗಿ ನಮ್ಮ ಕನ್ನಡ ಜನರೇ ನಾನು ಸಿನಿಮಾ ನೋಡಲಿಲ್ಲ ಅಂದಾಗ ನಾನೇನು ಮಾಡ್ಬೇಕು ಹೇಳಿ? ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ಸಾಕಬೇಕು. ಇಲ್ಲ ನಾನು ಅದು ಅರ್ಜೆಂಟ್ ಸುತ್ತೋ ಹಂಗಿದ್ರೆ ನಾನು 1 ವರ್ಷದಲ್ಲಿ 3 ಕೋಟಿ ದುಡಿತೀನಿ. ಕೆಟ್ಟ ಸಿನಿಮಾ ಕೊಟ್ಟು ನಾನು ಆ ಥರ ಯಾವತ್ತೂ ಮಾಡಿಲ್ಲ. ಮಾಡಿರೋದೇ 4 ಫಿಲ್ಮ್ 10 ವರ್ಷದಲ್ಲಿ. ಎಲ್ಲ ಚಿತ್ರಗಳು ಬ್ರಿಲಿಯಂಟ್ ಆಗಿರಬೇಕು, ಒಂದೇ ಒಂದು ಸಿನಿಮಾ ಕೂಡ ನಿಮ್ಮ ಹಣಕ್ಕೆ ಮೋಸ ಮಾಡಬಾರ್ದು ಅಂತೇಳಿ ಆನೆಸ್ಟಾಗಿ ದುಡಿತೀನಿ. ನಾನು ಕೆಟ್ಟ ಫಿಲಮ್ ಮಾಡಿದ್ರೆ ತಾಯಿ ಶಾರದೆಗೆ ಮಾಡೋ ದ್ರೋಹ ಅಂತ ನಂಬಿ ಮಾಡೋದು. ಹಾಗಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಐ ಆಮ್ ನಾಟ್ ಬೇಗಿಂಗ್, ಬಟ್ ಐ ಆಮ್ ರಿಕ್ವೆಸ್ಟಿಂಗ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್, ಪ್ಲೀಸ್ ಟು ವಾಚ್. ನಾಳೆ ನಾಡಿದ್ದು ನೋಡಿದವ್ರು ಇನ್ನೊಂದು ಸತಿ ನೋಡಿ, ಎಂಜಾಯ್ ಮಾಡಿ. ಯಾರ್ಯಾರು ನೋಡಿಲ್ಲ ಅವ್ರನ್ನ ದಯವಿಟ್ಟು ಬಲವಂತ ಮಾಡಿ ಕಳಿಸಿ, ದಯವಿಟ್ಟು ಹೋಗಿ ನೋಡಿ, ಎಂಜಾಯ್ ಮಾಡಿ ಅಂತ. ನಿಮ್ಮ 200 ರೂಪಾಯಿಗಳಲ್ಲಿ ಕನ್ನಡದ ಒಂದು ಅಪ್ಪಡ ಸಮಯಕ್ಕೆ ಚಿತ್ರ ಉಳಿಯುತ್ತೆ, ನಿಲ್ಲತ್ತೆ. ಇದಕ್ಕಿಂತ ನಾನು ಇನ್ನೇನು ಮಾಡಲಿ? ಇನ್ನು ಮುಂದಿನ ಚಿತ್ರಗಳು ಇನ್ನು ಬೇಗ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಸಹಕಾರ ನನ್ನ ಜೊತೆ ಇರಲಿ. ಕನ್ನಡನ ಉಳಿಸೋದ್ರಿಗೆ ನಾನು ಪ್ರಯತ್ನ ಮಾಡೋಣ. ಹಾಗೆ ಇನ್ನೊಂದು ಸತಿ ಪ್ರೇಮಿಗಳ ಕಡೆ ನೋಡ್ಬಿಡೋಣ. ಅವ್ರು ನೋಡಿ ನೀವು ತೋರಿಸ್ಬಿಡ್ತೀನಿ, ಇದು ಭಾರಿ ಮಜಾ ಇದೆ. ಸೊ ಅಷ್ಟು ದೂರ ಹೋಗಿ ಬರ್ತೀನಿ. ಇದನ್ನು ಕಟ್ಕಿಟ್ಟಾಗುತ್ತೋ ಗೊತ್ತಿಲ್ಲ. ಇಲ್ಲಿ 4G ಪ್ರೇಮಿಗಳು. ನಾನೊಂದು ಹಾಡು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಾಂತರದಲ್ಲಿ ನಾನೇ ಇಲ್ಲಿ ಬರೆದಿರುವಂಥದ್ದು. ಪ್ರೇಮ ಕುರುಡು ಪ್ರೇಮಿ ಕುರುಡು, ಇಬ್ಬರು ಕಣ್ಮುಚ್ಕೊಂಡಿದ್ದಾರೆ. ಹಾಗಾಗಿ ಸೊ ಎಂಜಾಯ್ ಮೈ ಫಿಲಮ್ ಇನ್ ದ ಥಿಯೇಟರ್ಸ್. ಇವತ್ತು ನಾಳೆ ನಾನೆಲ್ಲ ಥಿಯೇಟರ್ ವಿಸಿಟಲ್ಲಿ ಇರ್ತೀನಿ. ನಾಳೆ ನಾಡಿದ್ದು ನಾನು ಮೈಸೂರಿಗೆ ಬರ್ತೀನಿ. ಆಮೇಲೆ ಯಾವ್ಯಾವ ಥಿಯೇಟರ್ಗಳ ಶೋ ಇದೆ, ಎನಿ ಟೈಮ್ ಐ ಕ್ಯಾನ್ ವಾಕ್ ಇನ್. ನೀವುಗಳು ನಂಗೆ ಅಲ್ಲಿ ಸಿಕ್ಕರೆ ಅಣ್ಣವ್ರು ಹೇಳೋಗೆ ಅಭಿಮಾನಿ ದೇವರುಗಳು ಎದುರಿಗೆ ಬಂದ ಹಾಗೆ. ಥಿಯೇಟರ್ ಫುಲ್ ಶೋ ನೋಡೋಕ್ಕೆ ನಾನು ಆಸೆ ಪಡ್ತೀನಿ. ಸಾಕಷ್ಟು ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಆದರೂ ಕೂಡ ನಿಮ್ಮ ಸಹಕಾರವಿರಲಿ. ಓಕೆ, ಥ್ಯಾಂಕ್ ಯು. ಓಕೆ.